ದುಬಾರಿ ನಗರಿ ಬೆಂಗಳೂರು ನಿವಾಸಿಗಳಿಗೆ ಕಾದಿದ್ಯಾ ಮತ್ತೊಂದು ಬಿಗ್ ಶಾಕ್. ಮತ್ತೊಮ್ಮೆ ಮೆಟ್ರೋ ದರ ಏರಿಕೆ ಮಾಡಲು ಚಿಂತಿಸಿದ ಬಿಎಂಆರ್ಸಿಎಲ್. ಬೆಂಗಳೂರಿನಲ್ಲಿ ಮೆಟ್ರೋ ದರ ಶೇಕಡ 5 ಮತ್ತೆ ಹೆಚ್ಚಾಗಲಿದೆಯಾ? ಬೆಲೆ ಏರಿಕೆಯಿಂದ ಬೇಸತ್ತಿರುವ ರಾಜಧಾನಿಗರಿಗೆ ಮೆಟ್ರೋ ಪ್ರೈಸ್ ಸ್ಟ್ರೈಕ್. ದುಬಾರಿ ನಗರಿ ಬೆಂಗಳೂರಿನ ಜನತೆಗೆ ಬಿಎಂಆರ್ಸಿಎಲ್ ಮತ್ತೊಂದು ಶಾಕ್ ನೀಡಲು ಮುಂದಾಗಿದೆ. ಪ್ರತಿನಿತ್ಯವೂ ಮೆಟ್ರೋದಲ್ಲೇ ಓಡಾಡ್ತಿದ್ದೀರಾ? ಹಾಗಿದ್ರೆ ನಿಮ್ಮ ಜೇಬಿಗೆ ಮತ್ತಷ್ಟು ಕತ್ತರಿ ಬೀಳಬಹುದು. ಹೌದು, ಫೆಬ್ರವರಿಯಿಂದ ನಮ್ಮ ಮೆಟ್ರೋ ರೈಲುಗಳ ಪ್ರಯಾಣ ದರ ಏರಿಕೆ ಸಾಧ್ಯತೆ ಇದೆ. ಮೆಟ್ರೋ ಟಿಕೆಟ್ ದರವನ್ನ ಪ್ರತಿ ವರ್ಷ ಗರಿಷ್ಠ ಶೇಕಡ 5 ಹೆಚ್ಚಿಸಲು ಫೇರ್ ಫಿಕ್ಸೇಷನ್ ಕಮಿಟಿ ಶಿಫಾರಸು ಮಾಡಿರುವ ಕಾರಣ ದಿನನಿತ್ಯದ ಪ್ರಯಾಣಕ್ಕೆ ಮೆಟ್ರೋ ರೈಲು ಅವಲಂಬಿಸಿರುವವರಿಗೆ ಮತ್ತಷ್ಟು ಹೊರೆಯಾಗುವ ಸಾಧ್ಯತೆ ಇದೆ. ಹೌದು, 2025 ಫೆಬ್ರವರಿಯಲ್ಲಿ ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತ ದರಗಳನ್ನ ಭಾರೀ ಪ್ರಮಾಣದಲ್ಲಿ ಪರಿಷ್ಕರಿಸಿತ್ತು. ಕೆಲ ಮಾರ್ಗಗಳಲ್ಲಿ ಶೇಕಡ 71 ದರ ಹೆಚ್ಚಿಸಿ 1 ವರ್ಷ ಇನ್ನೇನ್ ಕಳೀತಾ ಇದೆ. ಈ ಹೊತ್ತಲ್ಲಿ ಬಿಎಂಆರ್ಸಿಎಲ್ ಮತ್ತೊಂದು ಶಾಕ್ ಕೊಡುತ್ತಾ ಎನ್ನುವ ಪ್ರಶ್ನೆ ಈಗ ಉದ್ಭವಿಸಿದೆ. ಈಗಿರುವ ದರಗಳಿಂದಲೇ ನಮ್ಮ ಮೆಟ್ರೋ ದೇಶದಲ್ಲೇ ಅತ್ಯಂತ ದುಬಾರಿ ಮೆಟ್ರೋ ವ್ಯವಸ್ಥೆ ಎನಿಸಿಕೊಂಡಿದೆ. ಈ ನಡುವೆ ಮತ್ತೆ ದರ ಏರಿಕೆಯಾದಲ್ಲಿ ಪ್ರಯಾಣಿಕರ ಜೇಬಿಗೆ ಮತ್ತಷ್ಟು ಕತ್ತರಿ ಬೀಳೋದು ಗ್ಯಾರಂಟಿಯಾಗಿದೆ. ಇನ್ನು ಪ್ರತಿ ವರ್ಷ ನಮ್ಮ ಮೆಟ್ರೋ ರೈಲುಗಳ ಟಿಕೆಟ್ ದರ ಪರಿಷ್ಕರಣೆಗೆ ಪ್ರಯಾಣಿಕರಿಂದ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ. ಸಾರ್ವಜನಿಕ ಸಾರಿಗೆ ಸಾಮಾನ್ಯ ನಾಗರಿಕರ ಕೈಗೆಟಕದಂತಾಗುತ್ತಿದೆ. ಮೆಟ್ರೋ ಪ್ರಯಾಣ ಅಗ್ಗವಾಗಿರಬೇಕು, ಐಷಾರಾಮಿ ಸೇವೆಯಾಗಬಾರದು ಎಂದು ದಿನನಿತ್ಯದ ಪ್ರಯಾಣಿಕರು ಅಭಿಪ್ರಾಯಪಟ್ಟಿದ್ದಾರೆ. ಮತ್ತೆ ಟಿಕೆಟ್ ದರ ಹೆಚ್ಚಳವಾದರೆ ಇದು ಗಾಯದ ಮೇಲೆ ಉಪ್ಪು ಎರಚಿದಂತೆ ಎಂದು ಮತ್ತೊಬ್ಬರು ಹೇಳಿದ್ದಾರೆ. ತುಂಬಿ ತುಳುಕ್ತಾ ಇರುವ ರೈಲುಗಳು, ಆಮೆಗತಿಯಲ್ಲಿ ಸಾಗುತ್ತಿರುವ ಹೊಸ ಮೆಟ್ರೋ ರೈಲು ಮಾರ್ಗಗಳ ನಿರ್ಮಾಣದ ನಡುವೆ ದರ ಏರಿಕೆ ಮಾತ್ರ ಆಗುತ್ತಲೇ ಇರೋದು ಪ್ರಯಾಣಿಕರನ್ನ ಕೆರಳಿಸಿದೆ. ಇನ್ನು ಮೆಟ್ರೋ ಸೇವೆ ಅಗ್ಗವಲ್ಲದೆ ಇರಬಹುದು, ಆದರೆ ರೈಲುಗಳು ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ ತುಂಬಿ ಓಡಾಡುವಾಗ ಇದನ್ನ ಐಷಾರಾಮಿ ಸೇವೆ ಎಂದು ಕರೆಯುವುದು ಹಾಸ್ಯಾಸ್ಪದ. ಈಗಾಗಲೇ ಸುಮಾರು ಶೇಕಡ 32 ಹೆಚ್ಚುವರಿ ಹಣವನ್ನ ಪ್ರಯಾಣಿಕರು ಪಾವತಿಸುತ್ತಿದ್ದಾರೆ. ಅನ್ಯಾಯಕರ ದರಗಳನ್ನ ಮೌನವಾಗಿ ಒಪ್ಪಿಕೊಳ್ಳುತ್ತಿರುವುದೇ ಮತ್ತೊಮ್ಮೆ ದರ ಏರಿಕೆಗೆ ಬಿಎಂಆರ್ಸಿಎಲ್ಗೆ ಧೈರ್ಯ ನೀಡುತ್ತಿದೆ. ಮೆಟ್ರೋಗೆ ಹೆಚ್ಚು ಹಣ ಕೊಡಿ, ಇಲ್ಲವೇ ಟ್ರಾಫಿಕ್ನಲ್ಲಿ ಗಂಟೆಗಳ ಕಾಲ ಸಿಲುಕಿರಿ ಎಂಬ ಸ್ಥಿತಿ ಸದ್ಯ ಬೆಂಗಳೂರಲ್ಲಿದ್ದು, ಇವೆರಡೂ ಸನ್ನಿವೇಶಗಳಲ್ಲಿಯೂ ಬೆಲೆ ತೆರುತ್ತಿರುವುದು ಮಾತ್ರ ಸಾರ್ವಜನಿಕರೇ ಎಂದು ಪ್ರಯಾಣಿಕರು ಕಿಡಿಕಾರ್ತಿದ್ದಾರೆ. ಜಯಂತ್ ಬಸವರಾಜು, ಜನಶಕ್ತಿ ನ್ಯೂಸ್, ಬೆಂಗಳೂರು.